ವಿದ್ಯೆ ಇಲ್ಲದ ಅರಸು, ಬುದ್ಧಿ ಇಲ್ಲದ ಪ್ರಧಾನಿ, ಕಾಲಿಲ್ಲದ ಕಾವಲು, ಕಾಲಿಲ್ಲದ ಕಾವಲು, ಕಣ್ಣಿಲ್ಲದ ತಲವಾರ. ಆ ತಲವಾರನಿಗೆ ಆಕೆ ನಡವಿಲ್ಲದ ಹೆಂಡತಿ, ಆಕೆ ತಳವಿಲ್ಲದ ಕೊಡವನ್ನು ಹೊತ್ತುಕೊಂಡು ನೀರಿಲ್ಲದ ಬಾವಿಗೆ ಒತ್ತಯ್ಯ. ಬಾವಿಯ ಮೇಲೆ ಬೇರಿಲ್ಲದ ಬೇವಿನ ಗಿಡ ಹುಟ್ಟಿ, ಬೇರಿಲ್ಲದ ಬೇವಿನ ಗಿಡ ಹುಟ್ಟಿ ತುಂಬಿಲ್ಲದೆ ಹಣ್ಣಾದವಯ್ಯ. ಆ ಹಣ್ಣನ್ನು ತಿನ್ನಲು, ಆ ಹಣ್ಣನ್ನು ತಿನ್ನಲು ರೆಕ್ಕೆ ಇಲ್ಲದ ಅಕ್ಕಿಯೊಂದು, ರೆಕ್ಕೆ ಇಲ್ಲದ ಅಕ್ಕಿಯೊಂದು ಅಂಬಾಂಬು ಬಿಡಲು, ಅಂಬಾಂಬು ಬಿಡಲು ಪಿಂಡಾಂಡ ಗುರಿಯಾದವಯ್ಯ. ಒಂದು ಗೋಧಿ ಕಾಳನ್ನು ಬೀಸಿ 9 ಹೋಳಿಗೆಯ ಮಾಡಿ, 9 ಹೋಳಿಗೆಯ ಮಾಡಿ ಬಂದ ಬೀಗ ಬಿಚ್ಚರಿಗೆಲ್ಲ ಉಣಿಸಿ, ಬಂದ ಬೀಗ ಬಿಚ್ಚರಿಗೆಲ್ಲ ಉಣಿಸಿ ಎಚ್ಚಾದವನು ಅಟ್ಟದ ಮೇಲಿಟ್ಟು, ಎಚ್ಚಾದವನು ಅಟ್ಟದ ಮೇಲಿಟ್ಟು ಹೋಳಿಗೆಯ ಭಾರ ತಾಳಲಾರದೆ, ಹೋಳಿಗೆಯ ಭಾರ ತಾಳಲಾರದೆ ಅಟ್ಟವು ಪಟ್ಟೆಂದು ಮುರಿಯಿತು. ಅಟ್ಟದ ಕೆಳಗಿರುವ 16 ಎತ್ತುಗಳು ಸತ್ತು ಬಿದ್ದವಂತೆ. ಈ ಎತ್ತುಗಳನ್ನು ಓರಲು ಬೇಡದ ಕಣ್ಣಯ್ಯ, ಕುರುಬರ ವೀರಯ್ಯ, ಅಂಬಿಗರ ಚೌಡಯ್ಯ, ಮಾದಿಗರ ಅರಳಯ್ಯ, ಇವ 4 ಶರಣರು ಸತ್ತ ಎತ್ತುಗಳನ್ನು ಎತ್ತಲು ಬಂದರಂತೆ. ಆಗ ಸತ್ತ ಎತ್ತುಗಳು ಮತ್ತೆತ್ತು ಅಂದವಂತೆ, ಮತ್ತೆತ್ತು ಅಂದವಂತೆ. ಹೊಡೆದರೆ ನಗನಗಾರಿ, ಬಾರಿಸಿದರೆ ಸಮಾನ, ಹಚ್ಚಿದರೆ ಸಾಟಿ, ಬೀಸಿದರೆ ಬಾರಿಕೋಲು. ಯಾರಿಗಾದೇನ ಮಾನವ? ರಾಜ್ಯಕ್ಕೆ ರಾಜ್ಯ ಬರಗಾಲದಿಂದ ತತ್ತರಿಸುವಾಗ, ರಾಜ್ಯಕ್ಕೆ ರಾಜ್ಯ ಬರಗಾಲದಿಂದ ತತ್ತರಿಸುವಾಗ ಕಾರುಬಾರುಗಳಲ್ಲಿ ಮಜಾ ಮಾಡುವ ಬಂಡರು ಬಿಜೆಪಿಯ ಪುಂಡರು. ಇಂಥ ಪುಂಡರಿಗೆ ಬಂಡ, ಇಂಥ ಪುಂಡರಿಗೆ ಗಂಡ ಜಗದೇಕ ಮಂಡ. ಜಿಸಿ ಬಯ್ಯಾರ ಜನರ ಮತ್ತಾರು ಅಲ್ಲ. ಕೂಳಿಲ್ಲದೆ ಸಾಯುವ ಗುಳೆ ಬಂದ ಸಾವಿರಾರು ಜನ, ಗುಳೆ ಬಂದ ಸಾವಿರಾರು ಜನ ಬೀದಿ ಬದಿಯಲ್ಲಿ ಬದುಕು, ಬೀದಿ ಬದಿಯಲ್ಲಿ ಬದುಕು. ಯುವ ಜನರ ನರಕ ಯಾತನೆ, ಯುವ ಜನರ ನರಕ ಯಾತನೆ. ಇಂಥ ದಂಡನ್ನು ಕಟ್ಟಿಕೊಂಡು, ಇಂತಿಪ್ಪ ದಂಡನ್ನು ಕಟ್ಟಿಕೊಂಡು ವಿಧಾನಸೌಧಕ್ಕೆ, ಮಿಕ್ಕಾದರೆ ಪಾರ್ಲಿಮೆಂಟಿಗೆ ದಂಡ ನೊಂಡಿಸುವ ಭರತ್ರಾಜನೆಂಬ ಗಂಡ, ಭರತ್ರಾಜನೆಂಬ ಗಂಡ ಬಂಡರಿಗೆ ಜಗಮಂಡ ರಾಜಶೇಖರನಲ್ಲದೆ ಮತ್ತಾರಲ್ಲ.